ನಮಸ್ಕಾರ. ಶ್ರೀ ಬ್ರಹ್ಮಗಿರಿ ಮೂಲಿಕೆ ವೈದ್ಯಶಾಲೆ ಮೈಸೂರು. ಒಂದು ವೇಳೆ ಮೂಲಿಕೆ ರಸ ಕುಡಿಯೋದ್ರಿಂದ ಮೂಲವ್ಯಾಧಿಗಳಾದ ಪೈಲ್ಸು, ಪಿಸ್ತುಲ, ಪಿಷರ್ ಹಾಗೂ ಮಲಬದ್ಧತೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಮೂಲವ್ಯಾಧಿ ಹೆಂಗೆ ಬರುತ್ತೆ, ಹೇಗೆ ಎಲ್ಲ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ಇವತ್ತಿನ ಟಾಪಿಕ್ಕು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೇ ಇರೋದು, ಊಟ ಮಾಡದೇ ಇರೋದು ಹಾಗೂ ನೈಸರ್ಗಿಕ ಕರೆಗಳಾದ ಮಲಮೂತ್ರ ವಿಸರ್ಜನೆ ಮಾಡೋದು, ದೇಹದಿಂದ ಗಾಳಿ ಹೋಗೋದನ್ನ ತಡೆಯೋದು, ಇದೆಲ್ಲ ಮೂಲವ್ಯಾಧಿ ಬರೋಕ್ಕೆ ಕಾರಣಗಳು. ಪ್ರಾರಂಭದಲ್ಲಿ ಎದೆ ಉರಿ, ಉಳಿತೇಗು, ಅಜೀರ್ಣ, ಜೀರ್ಣವಾಗದೇ ಇರೋದು, ಅಲ್ಸರು, ಗ್ಯಾಸ್ಟ್ರಿಕ್ಕು, ಗ್ಯಾಸ್ ಟ್ರಬಲು, ಮಲ ವಿಸರ್ಜನೆ ಮಾಡದೇ ಇರೋದು, 2 ದಿನಕ್ಕೊಮ್ಮೆ ಮಲ ವಿಸರ್ಜನೆ ಮಾಡೋದು, ಮಲ ವಿಸರ್ಜನೆ ಮಾಡಲು ತುಂಬ ಸಮಯ ತಗೊಳ್ಳೋದು, ದಿನ ಬೆಳಗ್ಗೆ 4-5 ಬಾರಿ ಮಲ ವಿಸರ್ಜನೆ ಮಾಡೋದು, ಇದು ಮೂಲವ್ಯಾಧಿಯ ಕಾರಣಗಳು. ಪ್ರಾರಂಭದಲ್ಲೇ ಇದನ್ನೆಲ್ಲ ಗಮನಿಸಿ ನಾವು ಕೊಡುವ ಗಿಡಮೂಲಿಕೆ ರಸ ತಗೊಂಡ್ರೆ ಈ ನೈಸರ್ಗಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಗುಣಮುಕ್ತರಾಗಬಹುದು. ವಯಸ್ಸು ವ್ಯತ್ಯಾಸ ಇಲ್ಲದೆ ನಮ್ಮ ಈ ಕೇಂದ್ರಕ್ಕೆ ಬನ್ನಿ. ನಾವು ಕೊಡುವ ಗಿಡಮೂಲಿಕೆ ರಸ ತಗೊಂಡು ನಿಮ್ಮ ಮೂಲವ್ಯಾಧಿ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿ. ಈ ನಮ್ಮ ಕೇಂದ್ರ ಮೈಸೂರು ನಗರ, ಶ್ರೀರಾಂಪುರ, ಪರಸೈನುಂಡಿ ರಿಂಗ್ ರೋಡ್ ಸಿಗ್ನಲ್ ಸರ್ಕಲ್ನಿಂದ 2 ಕಿಲೋಮೀಟರ್ ದೂರ HD ಕೋಟೆ ರಸ್ತೆ, ಚೌಡಹಳ್ಳಿ ಹತ್ರ, ರಾಯನಕೆರೆ ಹತ್ರ ಇದೆ. ತಾವೆಲ್ಲ ಬನ್ನಿ. ಧನ್ಯವಾದಗಳು.